ಹಾಯ್ ಆಲ್. ಬಿಸಿಲಿಗೆಲ್ಲ ನಿಮ್ಮ ಮುಖ ಕಪ್ಪಾಗಿದ್ದರೆ ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇದ್ರೂ ಯಾವುದೇ ಪಾರ್ಲರ್ಗೆ ಹೋಗೋದು ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿರುವ ಸಾಮಗ್ರಿಗಳನ್ನಷ್ಟೇ ಯೂಸ್ ಮಾಡಿಬಿಟ್ಟು ಮಸ್ತಾಗಿ ಸ್ಕಿನ್ನನ್ನು ಫುಲ್ ಬ್ರೈಟನ್ ಮಾಡ್ಕೋಬೋದು. ಎಲ್ಲ ಡೆಡ್ ಸ್ಕಿನ್ಸ್ ಎಲ್ಲ ಹೋಗಿಬಿಡ್ತೈತಿ. ಆಮೇಲೆ ಇದು ನೀವು ಬೇರೆ ಎಲ್ಲ ಹೊರಗಿಂದ ಏನೂ ತರಬೇಕಂತಿಲ್ಲ. ಮನೆಯಲ್ಲಿರೋ ಸಾಮಗ್ರಿಗಳನ್ನಷ್ಟೇ ಯೂಸ್ ಮಾಡಿಬಿಟ್ಟು ಇದನ್ನು ನೀವು ಮಾಡ್ಬೋದು. ಆಮೇಲೆ ಇದನ್ನು ಹಚ್ಚೋದ್ರಿಂದ ಏನು ನಿಮಗೆ ಸೈಡ್ ಎಫೆಕ್ಟ್ ಇಲ್ಲ, ಗುಳ್ಳಿ ಆಗೋದಿಲ್ಲ, ಏನೂ ಆಗೋದಿಲ್ಲ. ಮೇಯ್ನಾಗಿ ಅರಿಶಿನ ಬಂದುಬಿಟ್ಟು ನಮಗೆ ಆ್ಯಂಟಿ ಏಜಿಂಗ್ ಅಂತಲೇ ಕರೀತಾರೆ. ಆ್ಯಂಡ್ ಇಟ್ ಆ್ಯಕ್ಟ್ಸ್ ಆಸ್ ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್. ಇಷ್ಟೆಲ್ಲ ಗುಣಗಳನ್ನು ನಮ್ಮ ಜಸ್ಟ್ ಒಂದು ಅರಿಶಿನ ಹೊಂದಿರುತ್ತೆ. ಅದೇ ಥರ ಜೇನುತುಪ್ಪ, ಮೊಸರು ಎಲ್ಲನೂ ಇದೇ ಥರ ಆ್ಯಕ್ಟ್ ಮಾಡುತ್ತೆ. ಇದು ನಿಮ್ಮದು ನ್ಯಾಚುರಲ್ ಮಾಯ್ಶ್ಚರೈಸರ್ ಅಂತಲೇ ಕರಿಬೋದು. ಸೊ ಫಸ್ಟಿಗೆ ಅರಿಶಿನ ನಾವು ಒಂದು ಕೆಬ್ಬಿಣದ ತವೆಯಲ್ಲಿ ಸಣ್ಣಾಗಿ ಉರಿ ಇಟ್ಬಿಟ್ಟು ಹುರ್ಕೊಳ್ಳೋಣ. ಇದು ಫುಲ್ ಕಪ್ಪಾಗಬೇಕು, ಆ ಥರ ಸ್ಮೂತಾಗಿ ಹುರ್ಕೊಳ್ಳಿ. ಇದೆಲ್ಲ ಸಣ್ಣಾಗಿ ಹುರ್ಕೊಂಡ್ಬಿಟ್ಟು ಇದನ್ನು ಗ್ಯಾಸ್ ಒಂದು ಸ್ವಲ್ಪ ಇದಿರುತ್ತೆ ಅನ್ನೋ ಕೂಡಲೇ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕಪ್ಪಾಗಿರಬೇಕು. ಈ ಥರ ಇದಾದಾಗ ಒಂದು ಪ್ಲೇಟಲ್ಲಿ ತಗೋತಾ ಇದ್ದೀನಿ. ಮತ್ತೀಗ 2 ಸ್ಪೂನಷ್ಟು ಮೊಸರು ಮತ್ತು ಥರ್ಡ್ ಮೇನ್ ಇಂಗ್ರೀಡಿಯೆಂಟ್ ಬಂದು 1 ಸ್ಪೂನಷ್ಟು ಕಾಫಿ ಪೌಡರ್ನ ಹಾಕಿದ್ದೀನಿ. ಯಾವುದಾದ್ರೂ ಚಲೋದು ಕಾಫಿ ಪೌಡರನ್ನು ಯೂಸ್ ಮಾಡಿ. ಸೊ 1 ಸ್ಪೂನಷ್ಟು ನ್ಯಾಚುರಲ್ ಕಾಫಿ ಪೌಡರನ್ನು ಯೂಸ್ ಮಾಡಿದ್ದೀನಿ. ಅದು ಡೆಡ್ ಸೆಲ್ಸನ್ನು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. 1 ಸ್ಪೂನಷ್ಟು ಜೇನುತುಪ್ಪನ ಯೂಸ್ ಮಾಡಿದ್ದೀನಿ. ಅದು ಮುಖಕ್ಕೆ ಶೈನ್ ಕೊಡುತ್ತೆ, ಮುಖವನ್ನು ಕಾಂತಿಪೂರ್ಣಕವಾಗಿ ಮಾಡುತ್ತೆ. ಸೊ ಮತ್ತು 1 ಸ್ಪೂನಷ್ಟು ಅಥವಾ ಅರ್ಧದಷ್ಟು ನೀವು ಲಿಂಬೆಹಣ್ಣನ್ನು ಹಿಂಡಬೇಕು. ಲಿಂಬೆಹಣ್ಣು ಕೂಡ ಅಷ್ಟೇ, ಅದನ್ನು ಚೆನ್ನಾಗಿ ನೀವು ಸ್ಕ್ರಬ್ ಮಾಡಿದಾಗ ನಿಮ್ಮಲ್ಲಿರೋ ಡೆಡ್ ಸೆಲ್ಸು ಮತ್ತು ಯಾವ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅಂತೀವಲ್ಲ, ಸೊ ಅದೆಲ್ಲನೂ ಇದು ರಿಮೂವ್ ಮಾಡುತ್ತೆ. ಸೊ ಇದೆಲ್ಲ ಹಾಕಿದ ಮೇಲೆ ಇದನ್ನು ನೀರು ಹಾಕೋ ಅವಶ್ಯಕತೆ ಇಲ್ಲ, ಇದರಲ್ಲೇ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಿಮಗೇನು ಸ್ವಲ್ಪ ಗಟ್ಟಿ ಅನಿಸಿದರೆ ಇನ್ನು ಸ್ವಲ್ಪನೇ ಮೊಸರು ಹಾಕಿಬಿಡಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಸೊ ಇದನ್ನು ಚೆನ್ನಾಗಿ ಮುಖಕ್ಕೆ ಅಪ್ಲೈ ಮಾಡೋಣ. ಫಸ್ಟು ನೀವು ಫೇಸ್ಗೆಲ್ಲ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ನೋಡಿ ಫಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಸ್ಮೂತಾಗಿ ಇದನ್ನೆಲ್ಲ ಕಡೆಯೂ ನಿಮ್ಮ ಕುತ್ತಿಗೆ ಭಾಗಕ್ಕೆ ಮತ್ತು ಮೇನ್ಲಿ ಚಿನ್ ಎಲ್ಲೆಲ್ಲೇ ನಿಮ್ಮ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಕಾಣಿಸುತ್ತಲ್ಲ, ಸೊ ಆ ಕಡೆ ಇದನ್ನು ಒಂದು ಸ್ವಲ್ಪ ಜಾಸ್ತಿನೇ ಹಚ್ಬಿಟ್ಟು ಇದನ್ನು ಚೆನ್ನಾಗಿ ನೀವು ಮಸಾಜ್ ಮಾಡಬೇಕು. ಒಂದು 2ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಹಣೆ ಭಾಗಕ್ಕೆ ಮೇನ್ಲಿ ಮೂಗಿನ ಹತ್ರ, ಈ ಥರ ಸೈಡ್ಗೆ ಮತ್ತು ಚಿನ್ ಹತ್ರ, ಆಮೇಲೆ ಹಣೆಗೆ, ಕುತ್ತಿಗೆ ಭಾಗದಲ್ಲಿ ನಿಮಗೆ ತುಂಬಾ ಕಪ್ಪಾಗಿರುತ್ತೆ ಹಿಂದ್ಗಡೆ ಎಲ್ಲ. ಸೊ ಅಷ್ಟು ಮಾತ್ರ ನಾನು ಇಲ್ಲೆಲ್ಲ ಹಚ್ಚಿ ಚೆನ್ನಾಗಿ ಇದನ್ನು ಸ್ಕ್ರಬ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನು ಬಿಡ್ತಾಯಿದ್ದೀನಿ. ಮೀನ್ ವೈಲ್ ನೋಡ್ಬೋದು, ನಾನು ಬರೀ 1 ಸ್ಪೂನ್ ಅಷ್ಟೇ ಹಾಕಿದ್ದೆ ಎಲ್ಲನೂ ಇಂಗ್ರೀಡಿಯೆಂಟ್ಸ್. ಸೊ ಮುಖಕ್ಕಾದರೆ ಅಷ್ಟೇ ಭಾಳ ಆಗಿಬಿಡುತ್ತೆ, ಇಬ್ಬರು ಮುಖಕ್ಕೆ ಹಚ್ಕೋಬೋದು. ಸೊ ನಮ್ಮ ಅಮ್ಮ ಕೂಡ ಹಚ್ತಾ ಇದ್ದೀನಿ. ಸೊ 10 ನಿಮಿಷ ಟೈಮ್ ಪಾಸ್ ಮಾಡ್ಬೇಕಲ್ಲ, ಸೊ ಅದಕ್ಕೆ ಮಕ್ಕಳಿಗೆ ಕಾಣಿಸ್ತಾ ಇದ್ದೆ. ನೀನು ಹಾಕಿಲ್ಲ ಅದಿಯಲ್ಲ, ಮತ್ತೆ ಯಾರ ಕಡೆ ಹೋಗ್ಬೇಕು? ನನ್ನ ಮಗ ಹತ್ರ ಮುಖ ನೋಡಿ ಇದ್ರ ತಂಡನ ಹೊಡೆದ್ಬಿಟ್ಟಿದ್ದೆ. ಬಾರೋ ಚಲೋ, ನಮ್ದು ಆಲ್ರೆಡಿ 10 ನಿಮಿಷ ಆಯಿತು, ಟೈಮ್ ಪಾಸ್ ಆಯಿತು. ಈಗ ಫೇಸ್ನ ವಾಶ್ ಮಾಡ್ಕೊಳ್ಳೋಣ. ನೀವು ವಾಶ್ ಮಾಡ್ಕೊಳ್ಳೋ ಮುಂದೆ ಫೀಲ್ ಆಗಿಬಿಡುತ್ತೆ, ಮತ್ತು ನಿಮ್ಮ ಸ್ಕಿನ್ ಕೂಡ ತುಂಬಾ ಬ್ರೈಟನ್ ಆಗಿರುತ್ತೆ ಮತ್ತು ಕಾಂತಿಯುತವಾಗಿ ಕೂಡ ಇರುತ್ತೆ. ನೋಡಿ ಇಷ್ಟು ಫೇರಾಗಿ ಕಾಣ್ತಾ ಇದೆಯಂತ. ನೀವು ಫಸ್ಟಿನ ಸ್ಕಿನ್ ಕಂಪೇರ್ ಮಾಡ್ಬೋದು ಮತ್ತು ಈಗ ಮುಖ ನೋಡ್ಬೋದು, ಎಲ್ಲ ಟ್ಯಾನ್ ಎಲ್ಲ ಹೋಗಿಬಿಟ್ಟೈತಿ. ನೋಡಿ ಎಷ್ಟು ಸ್ಕಿನ್ ಇದಾಗಿದೆ ಅಂತ, ಕ್ಲೀನಾಗಿದೆ ಅಂತ. ಇದನ್ನು ಅಟ್ಲೀಸ್ಟ್ ನೀವು ವಾರಕ್ಕೆ 1 ಸಲ ಮಾಡಿಕೊಂಡ್ರೆ ಸಾಕು, ಮುಖ ತುಂಬಾ ಕ್ಲೀನಾಗಿರುತ್ತೆ. ಮತ್ತು ನಿಮ್ದು ಯಾವ್ದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನೇ ಇದ್ದರೂ ಯಾವುದೇ ನೀವು ಪಾರ್ಲರ್ಗೂ ಹೋಗೋ ಅವಶ್ಯಕತೆಯೂ ಇಲ್ಲ. ಈ ಥರ ಮಾಡ್ಕೊಂಬಿಟ್ರೆ ಸಾಕು. ಇದನ್ನು ಡೆಫಿನೆಟಾಗಿ ಮನೆಯಲ್ಲಿ ಟ್ರೈ ಮಾಡಿ, 100% ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.